ಒಂದು ನೀಟ್ ಯುಜಿ 2026 ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಲೀಕ್ ಆರೋಪದ ಬಳಿಕ ರದ್ದುಗೊಂಡಿತು. 2. ಬ್ರಿಕ್ಸ್ ಸಭೆಗೆ ಹಲವು ದೇಶಗಳ ಫಾರಿನ್ ಮಿನಿಸ್ಟರ್ಸ್ ದೆಹಲಿಗೆ ಆಗಮಿಸಿದರು. 3. ಭಾರತದಲ್ಲಿ ಗೋಲ್ಡ್ ಹಾಗೂ ಸಿಲ್ವರ್ ಇಂಪೋರ್ಟ್ ಮೇಲಿನ ಕಸ್ಟಮ್ಸ್ ಡ್ಯೂಟಿ ಹೆಚ್ಚಿಸಲಾಯಿತು. 4. ಭಾರತೀಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇಳಿಕೆ ಕಂಡವು. 5. ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ರೈನ್ ಮತ್ತು ಥಂಡರ್ ಸ್ಟಾರ್ಮ್ ಅಲರ್ಟ್ ನೀಡಲಾಯಿತು. 6. ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಐಪಿಎಲ್ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಭರ್ಜರಿ 6 ಸಿಡಿಸಿದರು. 7. ಮಾನ್ಸೂನ್ ಫೋರ್ಕಾಸ್ಟ್ಗಾಗಿ ಹೊಸ ಐಎಂ ಮಾಡೆಲ್ಸ್ ಅನ್ನು ಐಎಂಡ್ ಪರಿಚಯಿಸಿತು. 8. ಭಾರತ ಸರ್ಕಾರ 2047 ಡಿಫೆನ್ಸ್ ರೋಡ್ ಮ್ಯಾಪ್ ಘೋಷಿಸಿತು. 9. ಭಾರತ ಮತ್ತು ಒಮನ್ ನಡುವಿನ ಸೆಪಾ ಅಗ್ರೀಮೆಂಟ್ ಜೂನ್ 1ರಿಂದ ಜಾರಿಗೆ ಬರಲಿದೆ. 10. ಉತ್ತರಾಖಂಡ ಚಾರ್ ಧಾಮ್ ಯಾತ್ರೆಗೆ ಸ್ನೋಫಾಲ್ ಮತ್ತು ರೈನ್ ಅಲರ್ಟ್ ನೀಡಲಾಯಿತು. 11. ಜಹಾನಿಯಾ ಕರಾವಳಿಯಲ್ಲಿ ವಾಟರ್ ಸ್ಪೌಟ್ ಕಾಣಿಸಿಕೊಂಡು ಜನರಲ್ಲಿ ಆತಂಕ ಹೆಚ್ಚಾಯಿತು. 12. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಬಗ್ಗೆ ದೇಶದಾದ್ಯಂತ ಚರ್ಚೆ ನಡೆಯಿತು. 13. ಪಾಲಿಟಿಕಲ್ ಸರ್ಕಲ್ಸ್ನಲ್ಲಿ ಹಲವು ರಾಜ್ಯಗಳ ಚುನಾವಣೆ ಕುರಿತು ಚರ್ಚೆ ನಡೆಯಿತು. 14. ಏಪ್ರಿಲ್ ಪ್ಲೇ ಆಫ್ ರೇಸ್ ಮತ್ತಷ್ಟು ರೋಚಕ ಹಂತ ತಲುಪಿತು. 15. ಭಾರತೀಯ ರೈಲ್ವೇಸ್ ಹೊಸ ಸೇಫ್ಟಿ ರೂಲ್ಸ್ ಜಾರಿಗೆ ತರಲು ಸಿದ್ಧವಾಯಿತು. 16. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹೀಟ್ ವೇವ್ ವಾರ್ನಿಂಗ್ ನೀಡಲಾಯಿತು. 17. ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ಗಾಗಿ ಹೊಸ ಪ್ಲಾನ್ ಜಾರಿಗೊಂಡಿತು. 18. ಐಎ ಟೆಕ್ನಾಲಜಿ ಬಳಕೆ ಎಡ್ಯುಕೇಷನ್ ಸೆಕ್ಟರ್ನಲ್ಲಿ ಹೆಚ್ಚುತ್ತಿದೆ ಎಂದು ವರದಿ ತಿಳಿಸಿತು. 19. ಡೆಲ್ಲಿ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಹೆಚ್ಚಿಸಲಾಯಿತು. 20. ಭಾರತೀಯ ರೂಪಿ ವ್ಯಾಲ್ಯೂ ಮತ್ತೆ ಕುಸಿತ ಕಂಡಿತು. 21. ಹಲವು ರಾಜ್ಯಗಳಲ್ಲಿ ಫಾರ್ಮರ್ಸ್ಗೆ ಹೊಸ ಸಬ್ಸಿಡಿ ಯೋಜನೆ ಘೋಷಿಸಲಾಯಿತು. 22. ಇಸ್ರೋ ಹೊಸ ಸ್ಯಾಟಲೈಟ್ ಲಾಂಚ್ಗೆ ಸಿದ್ಧತೆ ಆರಂಭಿಸಿತು. 23. ಇಂಡಿಯಾ ಚೈನಾ ಬಾರ್ಡರ್ ಪ್ರದೇಶದಲ್ಲಿ ಆರ್ಮಿ ಅಲರ್ಟ್ ಹೆಚ್ಚಿಸಲಾಯಿತು. 24. ಮುಂಬೈ ಸಿಟಿನಲ್ಲಿ ಹೆವಿ ರೈನ್ ಸಾಧ್ಯತೆ ಇದೆ ಎಂದು ಐಎಂಡ್ ತಿಳಿಸಿತು. 25. ಕ್ರಿಕೆಟ್ ಫ್ಯಾನ್ಸ್ ನಡುವೆ ಏಪ್ರಿಲ್ ಫೈನಲ್ ಟಿಕೆಟ್ಸ್ಗೆ ಭಾರೀ ಬೇಡಿಕೆ ಕಂಡುಬಂತು. 26. ಹಲವು ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಸಮ್ಮರ್ ಹಾಲಿಡೇಸ್ ಆರಂಭವಾಯಿತು. 27. ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಪ್ರಮುಖ ಕೇಸಸ್ಗಳ ವಿಚಾರಣೆ ನಡೆಯಿತು. 28. ಆನ್ಲೈನ್ ಸ್ಕ್ಯಾಮ್ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಪೊಲೀಸ್ ವಾರ್ನಿಂಗ್ ನೀಡಿತು. 29. ಹೆಲ್ತ್ ಡಿಪಾರ್ಟ್ಮೆಂಟ್ ಡೆಂಗ್ ಹಾಗೂ ವಿರಲ್ ಫೀವರ್ ಬಗ್ಗೆ ಅಲರ್ಟ್ ನೀಡಿತು. 30. ದೇಶದಾದ್ಯಂತ ಪೊಲಿಟಿಕಲ್, ಸ್ಪೋರ್ಟ್ಸ್ ಮತ್ತು ಇಕನಾಮಿಕ್ ನ್ಯೂಸ್ ಪ್ರಮುಖ ಚರ್ಚೆಯಾಯಿತು.